ನಮಸ್ಕಾರ ಮಕ್ಕಳೇ. ಇವತ್ತು ರಾಜವಿಕ್ರಮ ಮತ್ತು ಬೇತಾಳನ ಕತೆ, ಇದರಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಸತ್ಯಕ್ಕೆ ಸಿಕ್ಕ ಬಹುಮಾನ. ಏನಿದು ಕತೆ ಅಂತ ನೋಡ್ಕೊಂಬೋಣ. ಒಂದು ಹಳ್ಳಿಯಲ್ಲಿ ಧರ್ಮಯ್ಯ ಎಂಬ ಹೆಸರಿನ ಬಡ ರೈತ ಇರ್ತಾನೆ. ಅವನು ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳ್ತಿರಲಿಲ್ಲ. ಒಂದು ದಿನ ತನ್ನ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾಗ ಮಣ್ಣಿನೊಳಗೆ ಒಂದು ಹಳೆಯ ಮಡಕೆ ಸಿಗುತ್ತೆ. ಅದನ್ನು ತೆರೆದು ನೋಡಿದಾಗ ಅದರಲ್ಲಿ ಚಿನ್ನದ ನಾಣ್ಯಗಳು ತುಂಬಿರುತ್ತೆ. ಧರ್ಮಯ್ಯನಿಗೆ ಕ್ಷಣಕಾಲ ಸಂತೋಷ ಆಗುತ್ತೆ. ಆದರೆ ಅವನು ಯೋಚಿಸ್ತಾನೆ, ಇದು ನನ್ನ ದುಡಿಮೆಯಿಂದ ಬಂದ ಸಂಪತ್ತಲ್ಲ, ಇದು ನಿಜವಾದ ಮಾಲೀಕ ಯಾರು ಎಂಬುದನ್ನು ಹುಡುಕಿಸಬೇಕು ಅಂತ ಅಂತಾನೆ. ಅವನು ಆ ಮಡಕೆಯನ್ನು ರಾಜನ ಅರಮನೆಗೆ ತೆಗೆದುಕೊಂಡು ಹೋಗ್ತಾನೆ. ರಾಜನು ಕೇಳ್ತಾನೆ, ಇದನ್ನು ನೀನೇ ಇಟ್ಕೋಬಹುದಾಯಿತು, ಏಕೆ ತಂದೆ ಅಂತ. ಅದಕ್ಕೆ ಧರ್ಮಯ್ಯ ಉತ್ತರ ಕೊಡ್ತಾನೆ, ಮಹಾರಾಜರೇ, ಸತ್ಯಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಆಗ ರಾಜನು ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅದರ ನಿಜವಾದ ಮಾಲೀಕನನ್ನು ಹುಡುಕಲು ಆದೇಶ ಮಾಡ್ತಾನೆ. ಕೆಲವು ದಿನಗಳ ನಂತರ ವೃದ್ಧನೊಬ್ಬ ಬಂದು ಹೇಳ್ತಾನೆ, ಅದು ನಮ್ಮ ತಾತನ ಕಾಲದ ಹಳೆಯ ಸಂಪತ್ತು, ಆದರೆ ಅದಕ್ಕೆ ಯಾವುದೂ ಪುರಾವೆ ಇರಲ್ಲ. ಅದೇ ಸಮಯದಲ್ಲಿ ಗ್ರಾಮದ ಹಿರಿಯರು ಹೇಳ್ತಾರೆ, ಈ ಭೂಮಿಯನ್ನು ಹಲವು ವರ್ಷಗಳ ಹಿಂದೆ ಧರ್ಮಯ್ಯನ ಪೂರ್ವಜರು ಖರೀದಿಸಿದರು. ಹಾಗಾಗಿ ಭೂಮಿಯಲ್ಲಿ ಸಿಕ್ಕ ನಿಧಿ ಕಾನೂನುಬದ್ಧವಾಗಿ ಧರ್ಮಯ್ಯನಿಗೆ ಸೇರಬೇಕು ಅಂತ. ರಾಜನು ಕ್ಷಣಕಾಲ ಯೋಚನೆ ಮಾಡಿ ತೀರ್ಪು ನೀಡ್ತಾನೆ. ಧರ್ಮಯ್ಯನು ಸತ್ಯದಿಂದ ನಡೆದುಕೊಂಡಿದ್ದಾನೆ. ಅವನ ಪ್ರಾಮಾಣಿಕತೆಗೆ ಈ ಸಂಪತ್ತು ಅವನಿಗೆ ಅರ್ಹವಾಗಿದೆ. ರಾಜನು ಚಿನ್ನದ ನಾಣ್ಯಗಳು ಧರ್ಮಯ್ಯನಿಗೆ ನೀಡಿ, ಜೊತೆಗೆ ಅವನ ಸತ್ಯತೆಗೆ ವಿಶೇಷ ಬಹುಮಾನವಾಗಿ ಒಂದು ಫಲವತ್ತಾದ ಜಮೀನನ್ನು ದಾನವಾಗಿ ನೀಡ್ತಾನೆ. ಧರ್ಮಯ್ಯನು ಈ ಸಂಪತ್ತನ್ನು ಒಂದು ಭಾಗವನ್ನು ಬಡವರ ನೆರವಿಗೆ ಬಳಸ್ತಾನೆ. ಅವನ ಹೆಸರು ರಾಜ್ಯಾದ್ಯಂತ ಸತ್ಯವಂತ ಧರ್ಮಯ್ಯ ಎಂಬ ಹೆಸರಿನಿಂದ ಪ್ರಸಿದ್ಧವಾಗುತ್ತೆ. ಮಕ್ಕಳೇ, ಎಂದಿನಂತೆ ಬೇತಾಳ ಒಂದು ಪ್ರಶ್ನೆಯನ್ನು ಕೇಳುತ್ತೆ. ವಿಕ್ರಮ, ಧರ್ಮಯ್ಯನು ಆ ನಿಧಿಯನ್ನು ರಾಜನಿಗೆ ಒಪ್ಪಿಸಿದ ನಂತರ ರಾಜನು ಅದನ್ನು ಅವನಿಗೆ ಬಹುಮಾನವಾಗಿ ಕೊಟ್ಟನು. ಧರ್ಮಯ್ಯನಿಗೆ ಸಿಕ್ಕ ಬಹುಮಾನ ಯಾವುದು? ಚಿನ್ನದ ನಾಣ್ಯಗಳೇ, ರಾಜನು ಕೊಟ್ಟ ಜಮೀನೇ, ಅಥವಾ ಸತ್ಯನಿಷ್ಠ ಧರ್ಮಯ್ಯ ಎಂಬ ಹೆಸರನ್ನು ಜನರಿಂದ ಗೌರವವಾಗಿ ಪಡೆದ ಧರ್ಮಯ್ಯನ ಹೆಸರೇ ಅಂತ ಕೇಳ್ತಾನೆ. ಅದಕ್ಕೆ ವಿಕ್ರಮ ಉತ್ತರ ಕೊಡ್ತಾನೆ, ಬೇತಾಳ, ಧರ್ಮಯ್ಯನಿಗೆ ಸಿಕ್ಕ ಅತ್ಯಂತ ದೊಡ್ಡ ಬಹುಮಾನ ಅಂದರೆ ಜನರು ಕೊಟ್ಟ ಗೌರವ ಮತ್ತು ಸತ್ಯವಂತ ಧರ್ಮಯ್ಯ ಎಂಬ ಹೆಸರಿನ ಕೀರ್ತಿ. ಚಿನ್ನ ಮತ್ತು ಜಮೀನು ಕಾಲಕ್ರಮೇಣ ಕಳೆದು ಹೋಗ್ಬೋದು, ಆದರೆ ಸತ್ಯದಿಂದ ಗಳಿಸಿದ ಗೌರವ ಮತ್ತು ಒಳ್ಳೆಯ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ ಅಂತ ಹೇಳ್ತಾನೆ. ಈ ವಿಕ್ರಮನ ಉತ್ತರ ಸರಿಯಾಗಿತ್ತು. ಆಗ ಏನು ಮಾಡುತ್ತೆ ಮಕ್ಕಳೇ? ಬೇತಾಳ ಹೋಗಿ ನೇತಾಕೊಳ್ಳುತ್ತೆ. ಮಕ್ಕಳೇ, ಈ ಕಥೆಯ ನೀತಿ ಇಷ್ಟೇ. ಸತ್ಯವು ಯಾವಾಗಲೂ ಕೊನೆಯಲ್ಲಿ ಜಯಿಸುತ್ತದೆ. ಪ್ರಾಮಾಣಿಕತೆಯಿಂದ ಗಳಿಸಿದ ಗೌರವವು ಯಾವುದಕ್ಕಿಂತಲೂ ಅತ್ಯಂತ ಅಮೂಲ್ಯವಾದ ಧನಕ್ಕಿಂತಲೂ ಶ್ರೇಷ್ಠವಾದದ್ದು. ಮಕ್ಕಳೇ, ಇದನ್ನು ನೀವು ಯಾವಾಗಲೂ ಮರೆಯಬೇಡಿ. ನೀವು ಯಾವಾಗಲೂ ಸತ್ಯವಂತರಾಗಿ ಸತ್ಯವನ್ನೇ ಹೇಳಿ, ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬೇಡಿ ಮಕ್ಕಳೇ. ಅದರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಉಪಯೋಗವನ್ನು ಪಡಿತೀರಾ ಹಾಗೂ ಯಶಸ್ಸನ್ನು ಗಳಿಸ್ತೀರಾ ಮಕ್ಕಳೇ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.